ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಈ ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರ ಹತ್ರ ಒಂದೇ ಕೇಳ್ಕೊತಾರೆ ಗೈಸ್, ನೀವು ಸಪೋರ್ಟೇ ಮಾಡ್ತಾಯಿಲ್ಲ ಗೈಸ್. ನೀವು ಎಷ್ಟು ವೀಡಿಯೋ ಹಾಕ್ತಾಯಿದ್ದೀನಿ ಅಂದರೆ ನೀವು ಸಬ್ಸ್ಕ್ರೈಬೇ ಮಾಡ್ತಾಯಿಲ್ಲ. ನೀವು ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ ಗೈಸ್. ನಾನು ಎಲ್ಲ ವೀಡಿಯೋದಲ್ಲಿ ಹೇಳ್ತಾಯಿದ್ದೀನಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಒಳ್ಳೆ ಕಂಟೆಂಟ್ ಕೊಡ್ತೀನಿ. ಇವಾಗ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಇದು ಒಂಥರ ಬೆಟರ್ ಫೀಲ್ ಆಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಬೆಟರ್ ಫೀಲ್ ಆದರೆ ನಿಮ್ಗೆ ಒಳ್ಳೆ ಕಂಟೆಂಟ್ ಬರುತ್ತೆ ಅಂತ ಅರ್ಥ ಗೈಸ್. ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ಇವತ್ತಿನ ಟಾಪಿಕ್ ಯಾವ್ದ್ರ ಬಗ್ಗೆ ಅಂದರೆ, ಟಾಪಿಕ್ ಇಲ್ಲಾಂದರೆ ವೀಡಿಯೋ ಯಾವ್ದ್ರ ಬಗ್ಗೆ ಅಂದರೆ, ರಾಂಗ್ ಲ್ಯಾಂಡಿಂಗ್ ಅಂದರೆ ಛತ್ರಿ ಬಿಟ್ಟು ನೀವು ಎಲ್ಲಿ ಕಳ್ಳ ಮಾಡಿರ್ತೀರ ಮೇನ್ ಪರ್ಟಿಕ್ಯುಲರ್ ಜಾಗ ಕೂತ್ಕೋಬೇಕು ಅಂತ, ಆ ಜಾಗ ಬಿಟ್ಟು ಎಲ್ಲರೂ ಬೇರೆ ಕಡೆ ಕೂತ್ಕೊಳ್ದಂಗೆ ತಡೆಯೋದು ಹೆಂಗೆ ಅಂತ ಹೇಳ್ತೀನಿ ಗೈಸ್. ಫಸ್ಟು ನೀವು ಯಾವುದೇ ಪಾರಿವಾಳ ಯಾವುದಾದ್ರೂ ಆಗಿರಲಿ, ಅದನ್ನ ಫಸ್ಟು ನೀವು ರೂಢಿ ಮಾಡಬೇಕು ಮನೆಗೆ. ಇವಾಗ ಹೆಂಗೆ ಅಂದರೆ, ನಾರ್ಮಲ್ ಛತ್ರಿ ಮೇಲೆ ಹಾಕ್ಕೊಂಡು, ಇಲ್ಲಾಂದರೆ ಯಾವ್ದಾದ್ರು ನೀವು ಪರ್ಟಿಕ್ಯುಲರ್ ಯಾವ ಜಾಗದ ಮೇಲೆ ನೀವು ಛತ್ರಿ ಇಲ್ಲ ಅಂದರೆ ಗೂಡು ಮೇಲೆ, ಟೆರೇಸಲ್ಲಿ ಇರುತ್ತಲ್ಲ ಗೂಡು ಮೇಲೆ ಎಲ್ಲಾದರೂ ಕುತ್ಕೊಬೇಕು, ಡ್ರಮ್ಮು ಆ ಥರ ಎಲ್ಲಾದರೂ ನೀವು ಮೇಯ್ನಲ್ಲಿ ಕೂರಿಸ್ಕೊಬೇಕು ಅಂದರೆ, ಅಲ್ಲಿ ನೀವು ಬಿಟ್ಟು ದಿನಾಗಲೂ ಯಾವ್ದಾದ್ರು ಒಂದು ಕೇಜಲ್ಲಿ ಹಾಕ್ಬಿಟ್ಟು ಒಂದು 10 to 15 ಡೇಸ್ ಚೆನ್ನಾಗಿ ಕಳ್ಳ ಮಾಡಿದ್ರೆ ಅದು ಕಳ್ಳ ಆಗುತ್ತೆ. ನೀವೇನಾದ್ರು ಅಷ್ಟು ಮಾಡಿದ್ರೂ ಕಳ್ಳ ಆಗಿಲ್ಲ ಅಂದರೆ, ನೀವು ಲೈನ್ ಇರುತ್ತೆ ಬ್ರೀಡಿದು ಪಾರಿವಾಳ, ಹೆಂಗೆ ಆ ಲೈನ್ ಮೇಲೆ ಡಿಪೆಂಡು. ಆ ಲೈನಲ್ಲಿ ಕರೆಕ್ಟಾಗಿ ಚೋರಿ ಆಗೋಲ್ಲ ಇದ್ದಿದ್ದರೆ ಅದು ನೀವು ಎಷ್ಟೇ ಚೋರಿ ಮಾಡಿದ್ರೂ ಅದು ಚೋರಿ ಆಗೋದಿಲ್ಲ, ಹೋಗ್ಬಿಡುತ್ತೆ ಹಾರ್ಕೊಂಡು ಬೇರೆ ಕಡೆಗೆ. ಮತ್ತು ಮನೆ ಹುಡ್ಕೋಕ್ಕೆ ಟ್ರೈ ಮಾಡಲ್ಲ ಆ ಥರ ಪಾರಿವಾಳಗಳು. ಮೇಯ್ನು ಬ್ಲಡ್ ಲೈನು ಅಬ್ನಲ್ಲಿ ಕುತ್ಕೊಳ್ಳುತ್ತೆ ಅಂತ ಪಕ್ಕಾ ಬ್ಲಡ್ ಲೈನ್ ಆಗಿದ್ದರೆ ಅದು ನೀವು ಹೆಂಗೆ ಏನು ಮಾಡಿದ್ರೂ ಕುತ್ಕೊಳ್ಳುತ್ತೆ. ಇವಾಗ ಸ್ಟಾರ್ಟಿಂಗ್ ಫಸ್ಟು ನೀವು ಏನು ಮಾಡಬೇಕಂದ್ರೆ, ಯಾವ ಪಾರಿವಾಳಗೂ ನೀವು ಭಯ ಎಕ್ಕಿಸ್ಬಾರ್ದು. ಇವಾಗ ಇಲ್ಲಿ ಒಂದು ಛತ್ರಿ ಮೇಲೆ ಕೂತಿದೆ ಅಂದರೆ ಪಾರಿವಾಳ, ಸ್ಟಾರ್ಟಿಂಗ್ ಇವಾಗ ಕಳ್ಳ ಮಾಡಿರ್ತೀರ, ಕಳ್ಳ ಮಾಡಾದ್ಮೇಲೆ ಛತ್ರಿ ಮೇಲೆ ಬಿಟ್ಟಿರ್ತೀರ, ನೀವು ಅದನ್ನ ಭಯಪಡಿಸಿ, ಕಡ್ಡಿದಲ್ಲೆಲ್ಲ ಭಯಪಡಿಸಿ, ಹಿಡಿಯುವಾಗ ಭಯಪಡಿಸಿ, ಇಲ್ಲಾಂದರೆ ಹಿಡ್ಕೊಳ್ಳುವಾಗ ಫುಲ್ ಕರೆಕ್ಟಾಗಿ ಹಿಡ್ದಿಲ್ಲ ಅಂದರೆ ಅದಕ್ಕೆ ಭಯಪಡಿಸಿದ್ರೆ ಅದು ಕರೆಕ್ಟಾಗಿ ಇದು ಕಳ್ಳ ಆಗೋಲ್ಲ, ಭಯಪಟ್ಬಿಡುತ್ತೆ ಜಾಸ್ತಿ, ಗಾಬರಿಯಾಗಿ ಮನೆ ಬಿಡೋ ಚಾನ್ಸಸ್ ಇರುತ್ತೆ. ಇನ್ನೊಂದು ವಿಷಯ ಏನಂದರೆ, ಇವಾಗ ಯಾವ್ದಾದ್ರು ನೀವು ಕಳ್ಳ ಮಾಡಿರ್ತೀರ ಪಟಾಗಳು, ಇವಾಗ ನೀವು ಆರ್ಸೋಕ್ಕೆ ಹೋಗ್ತೀರ, ಅದನ್ನ ಆರ್ಸೋಕ್ಕೆ ಹೋಗ್ದಾಗ ನೀವೇನು ಮಾಡ್ತೀರಾ, ಅದು 2 ನಿಮಿಷ 3 ನಿಮಿಷ ಸ್ಟಾರ್ಟಿಂಗ್ ಆರ್ತು, ಅರ್ಧ ಗಂಟೆ ಆ ಥರ ಆರ್ತು ಅಂದರೆ ನೀವು ಮತ್ತೆ ಓಡ್ಸೋಕ್ಕೆ ಹೋಗ್ತೀರಿ, ಇನ್ನೂ ಸ್ವಲ್ಪ ಜಾಸ್ತಿ ಆಗಲಿ ಅಂತ. ನೀವು ಅದು ಕುತ್ಕೊಳ್ಳೋಕೆ ಬಿಡ್ದಂಗೆ ನೀವು ಓಡಿಸ್ತಾನೆ ಇದ್ದರೆ ಅದು ಭಯಪಟ್ಟು ಕುತ್ಕೊಳ್ಳೋ ಇಲ್ಲ ಆ ಜಾಗದಲ್ಲಿ, ಬೇರೆ ಕಡೆ ಎಲ್ಲರೂ ಕುತ್ಕೊಂಡ್ಬಿಡುತ್ತೆ. ಇವಾಗ ಎಲ್ಲಾದರೂ ನಿಮಗೆ ಟಾಪ್ ಹೈಟಿಗೆ ಬಿಲ್ಡಿಂಗ್ ಇದ್ದರೆ, ಇಲ್ಲಾಂದರೆ ಯಾವ ಬಿಲ್ಡಿಂಗ್ ಅಂದರೆ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಏನಿರುತ್ತೋ ಅದ್ರ ಮೇಲೆ ಕುತ್ಕೊಂಡ್ಬಿಡುತ್ತೆ. ನೀವು ಆ ಥರ ಮಾಡಬಾರ್ದು. ನೀವು ಎಷ್ಟೇ ಪಾರಿವಾಳ ಎಷ್ಟಾದ್ರೂ ಸರಿ, 2 ನಿಮಿಷ, ಅರ್ಧ ಗಂಟೆ, 1 hour, 10 ನಿಮಿಷ ಎಷ್ಟಾದ್ರೂ ಸರಿ ಅದು ಕುತ್ಕೊಳ್ಳೋಕ್ಕೆ ಬಿಡಬೇಕು. ನೀವು ಒಂದೇ ಸತಿ ಓಡಿಸ್ತಾ ಇದ್ದರೆ ಅದೂ ಗಾಬರಿಯಾಗಿ ಅದಕ್ಕೆ ಕರೆಕ್ಟಾಗಿ ನೋಡ್ಕೊಳ್ಳೋಲ್ಲ ಅಂದ್ಬಿಟ್ಟು ಓಡೋಗ್ಬಿಡುತ್ತದು. ಮತ್ತು ಇನ್ನೊಂದು ಏನಂದರೆ, ನೀವು ಕರೆಕ್ಟಾಗಿ ಚೆನ್ನಾಗಿ ಕಳ್ಳ ಆದಮೇಲೆ ಬೇಕಾದರೆ ನೀವು ಆ ಥರ ಓಡಿಸ್ಕೊಬೋದು, 2 ಸತಿ 3 ಸತಿ. ಆದರೆ ನೀವು ಸ್ಟಾರ್ಟಿಂಗ್ ಕಳ್ಳ ಮಾಡುವಾಗ ಆ ಥರ ಎಲ್ಲ ಓಡ್ಸೋಕ್ಕಾಗಲ್ಲ, ಓಡಿಸಿದ್ರೆ ಹೋಗ್ಬಿಡುತ್ತೆ, ಮತ್ತೆ ಬರೋದೇ ಇಲ್ಲ ಮನೆಗೆ, ಆ ಥರನೂ ಆಗುತ್ತೆ. ನೀವು ಅದಕ್ಕೆ ಕರೆಕ್ಟಾಗೆ ಕಳ್ಳ ಮಾಡಾದ್ಮೇಲೆ ಅದಕ್ಕೆ ನೀವು ನೀಟಾಗೆ ನೋಡಿಕೊಂಡು ಚೆನ್ನಾಗಿ ಊಟ ಕೊಟ್ಟರೆ ಅದು ಎಲ್ಲೂ ಹೋಗಲ್ಲ ಮನೆ ಬಿಟ್ಟು. ಒಂದೊಂದು ಬ್ಲಡ್ ಲೈನಲ್ಲಿರುತ್ತೆ, ನೀವು ಎಷ್ಟೇ ಚೆನ್ನಾಗಿ ಕಳ್ಳ ಮಾಡಿ ಎಷ್ಟೇ ಊಟ ಹಾಕಿದ್ರೂ ಅದು ಆರ ಜೋಶಲ್ಲಿ ಹಾರ್ಕೊಂಡು ಬರೋದೇ ಇಲ್ಲ ಮನೆಗೆ. ಎಷ್ಟು ಕಳ್ಳ ಮಾಡಿದ್ರೂ ಮತ್ತೆ ವಾಪಸ್ ಆಗಲ್ಲ ಮನೆಗೆ. ಒಂದು ಸತಿ ಮೇಲ್ಗಡೆ ಆಕಾಶಕ್ಕೆ ಬಿಟ್ಟಾದ್ಮೇಲೆ ಅಷ್ಟೇ ಹೋಗ್ಬಿಡುತ್ತೆ, ಮತ್ತೆ ಬರೋದೇ ಇಲ್ಲ. ಆ ಥರನೂ ಚಾನ್ಸಸ್ ಇರುತ್ತೆ. ಆದ್ರೂ ಎಲ್ಲದರಲ್ಲೂ ನೀವು ಕಳ್ಳ ಮಾಡಲೇಬೇಕು. ಕಳ್ಳ ಮಾಡಿದ್ರೇ ಕರೆಕ್ಟಾಗಿ ಕಳ್ಳ ಮಾಡಿ ಅದು ಚೆನ್ನಾಗಿ ನೋಡ್ಕೊಂಡು ಪಾರಿವಾಳನ ನೀವು ಚೆನ್ನಾಗೇ ಊಟ ಮೇವು ಎಲ್ಲ ಹಾಕಿದ್ರೆ ಅದು ಮನೆ ಬಿಟ್ಟು ಎಲ್ಲಿಗೂ ಹೋಗಲ್ಲ. ನೀವು ಎಷ್ಟೇ ಓಡಿಸಿದ್ರು ಆಮೇಲೆ ಹೋಗಲ್ಲ. ಆದರೆ ಸ್ಟಾರ್ಟಿಂಗಲ್ಲಿ ಈ ಥರ ಎಷ್ಟೇ ಓಡಿಸಿದ್ರು ಹೋಗಲ್ಲ ಅಂತ ಅಂದ್ಕೊಂಡು ನೀವು ಓಡಿಸ್ತಾನೆ ಇದ್ದರೆ ಅದು ಹೋಗ್ಬಿಡುತ್ತೆ. ಸ್ಟಾರ್ಟಿಂಗಲ್ಲಿ ಆ ಥರ ಮಾಡಬಾರ್ದು. ನೀವು ಕಳ್ಳ ಮಾಡಿ ಸ್ಟಾರ್ಟಿಂಗು ಒಂದು 3-4 ತಿಂಗಳು ಚೆನ್ನಾಗಿ ಕಳ್ಳ ಆಗಿ ಆಮೇಲೆ ನೀವು ಓಡಿಸಿದ್ರೆ ಹೋಗಲ್ಲ. ನೀವು ಸ್ಟಾರ್ಟಿಂಗಲ್ಲೇ 15 ದಿನಕ್ಕೆ ಕಳ್ಳ ಮಾಡಿಬಿಟ್ಟು ನೆಕ್ಸ್ಟ್ ದಿನವೇ ಓಡಿಸಿ ಚೆನ್ನಾಗಿ ಓಡಿಸಿದ್ರೆ ಹೋಗ್ಬಿಡುತ್ತೆ, ಮತ್ತೆ ಬರೋದೇ ಇಲ್ಲ ಮನೆಗೆ. ಪಕ್ಕದ ಬಿಲ್ಡಿಂಗ್ ಕೂತ್ಕೊಳ್ಳುತ್ತೆ, ಆಮೇಲೆ ನೆಕ್ಸ್ಟು ಮತ್ತೆ ಅಲ್ಲಿಂದ ಆರಿಸಿದ್ರೆ ಮತ್ತೆ ಬೇರೆ ಬಿಲ್ಡಿಂಗ್ ಹೋಗುತ್ತೆ, ಹಂಗಂಗೆ ಹರ್ಕೊಂಡು ದೂರ ಹೋಗ್ಬಿಡುತ್ತೆ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೆ ಚೆನ್ನಾಗಿ ನೋಡಿಕೊಂಡು ನೀವು ಅದಕ್ಕೆ ನಾರ್ಮಲ್ಲು ಚೆನ್ನಾಗಂತ ಫೀಲ್ ಮಾಡಿಸ್ಬೇಕು. ಅದಕ್ಕೆ ಚೆನ್ನಾಗಿ ಊಟ ಕೊಟ್ಟು ಚೆನ್ನಾಗಿ ನೋಡಿಕೊಂಡ್ರೆ ಅವೆಲ್ಗೂ ಹೋಗಲ್ಲ ಗೈಸ್. ಇವತ್ತಿನ ಟಾಪಿಕ್ಕು ಶಾರ್ಟ್ ಆಗಿರ್ಬೋದು, ಆದರೆ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ವೀಡಿಯೋ ಮಾಡಿದ್ದೀನಿ.
ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಕಮೆಂಟ್ ಮಾಡಿ ಯಾವ ಟಾಪಿಕ್ ಬೇಕಂತ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.